ಮಾಘ ಮಾಸದ ಶುಕ್ಲ ಪಕ್ಷ, ಮಾಘ ಮಾಸದ ಕೃಷ್ಣ ಪಕ್ಷ ಎರಡೂ ಕೂಡ ಇರುವಂತಹ ವಾರ ಇದು. ಕನ್ಯಾ ರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ. ರಾಶಿಯವರಿಗೆ ಒಂದಷ್ಟು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಧನಕನಕ ಲಾಭ ನೋಡಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಸ್ಮಾರ್ಟ್ ಆಗಿ ವರ್ಕ್ ಮಾಡಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರಿಗೆ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ರಿ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ವಾರದ ಭವಿಷ್ಯ ನಿಮ್ಮ ಜೊತೆ ಕವಡೆ ಶಾಸ್ತ್ರದ ಪ್ರಕಾರ ಹೇಗಿದೆ ಅಂತ ತಿಳ್ಕೊಳ್ಳುವಂಥ ಒಂದು ಸಮಯ. ಅದಕ್ಕಿಂತ ಮುಂಚೆ ಈ ವಾರದ ಹೈಲೈಟ್ಸ್ ಅನ್ನು ನೋಡೋದಾದ್ರೆ, ಫೆಬ್ರವರಿ 1ನೇ ತಾರೀಕಿಂದ ಫೆಬ್ರವರಿ 7ನೇ ತಾರೀಕುವರೆಗೆ ಶ್ರೀಶಕೆ 1947 ವಿಶ್ವಾಸ ಸಂವತ್ಸರ ಉತ್ತರಾಯಣ ಶಿಶಿರ ಋತು, ಮಾಘ ಮಾಸದ ಶುಕ್ಲ ಪಕ್ಷ, ಮಾಘ ಮಾಸದ ಕೃಷ್ಣ ಪಕ್ಷ ಎರಡೂ ಕೂಡ ಇರುವಂತಹ ವಾರ ಇದು. ಇವತ್ತು ಹುಣ್ಣಿಮೆ ಭಾನುವಾರ, ವಿಶೇಷವಾದಂತಹ ದಿನ. ಭಾನು ಪುಷ್ಯಾಮೃತ ಯೋಗ ಬೇರೆ ಇದೆ ಇವತ್ತು, ಬಹಳ ಚೆನ್ನಾಗಿರುವಂಥದ್ದು. ಇನ್ನು ಈ ವಾರದ ಹೈಲೈಟ್ಸ್ ನೋಡೋದಾದರೆ ಏನಂತ ವಿಶೇಷವಾದಂತಹ ಇಲ್ಲ. 3ನೇ ತಾರೀಕಿದೆ ನೋಡಿ, ಉಳುವಿ ಚನ್ನಬಸವೇಶ್ವರ ಸ್ವಾಮಿ ರಥೋತ್ಸವ ಇದೆ. 4ನೇ ತಾರೀಕು ಶೃಂಗೇರಿ ಶಾರದಾಂಬ ರಥೋತ್ಸವ ಇರುವಂಥದ್ದು. 5ನೇ ತಾರೀಕು ಸಂಕಷ್ಟಾರ ಚೌತಿ ಇದೆ. ಇದು ಈ ವಾರದ ಹೈಲೈಟ್ಸ್, ಏನೇನಿದೆ ಈ ವಾರ ಅನ್ನುವಂಥದ್ದು. ಇನ್ನು ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮೇಷರಾಶಿಯವರಿಗೆ 3, 3, 6, 3, 9, 9, 3, 12, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, ಈ ವಾರ ಚೆನ್ನಾಗಿದೆ. ಆ್ಯಕ್ಚುಲಿ ಈ ವಾರ ಕೂಡ ನಿಮಗೆ ಒಂದಷ್ಟು ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು ಯೋಗ ನಿಮಗಿದೆ. ಮತ್ತು ಒಂದಷ್ಟು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಧನಕನಕ ಲಾಭ ಆಗುವಂಥದ್ದು, ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಸುಖ ಸಂತೋಷಗಳು, ಅಥವಾ ಮಿತ್ರೆಯರಿಂದ ಅಂದರೆ ಸ್ನೇಹಿತರಿಂದ ಒಂದಷ್ಟು ಪ್ರೀತಿ ವಿಶ್ವಾಸ ದೊರಕುವಂಥದ್ದು, ಕೀರ್ತಿ ಬೆಳೆಯುವಂಥದ್ದು, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು, ಉದ್ಯೋಗ ವ್ಯಾಪಾರಗಳಲ್ಲಿ ಅನುಕೂಲ. ಎಜುಕೇಷನಲ್ಲಿ ಇದ್ದರೆ ಅಂದರೆ ವಿದ್ಯಾರ್ಥಿಗಳಿದ್ದರೆ ಅವ್ರಿಗೆ ಸ್ವಲ್ಪ ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಪ್ರಾಜೆಕ್ಟ್ ರಿಪೋರ್ಟ್ಗಳೆಲ್ಲ ಚೆನ್ನಾಗಿ ಆಗುವಂಥದ್ದು ಆಗ್ತದೆ. ವೃಷಭ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ವೃಷಭ ರಾಶಿಯವ್ರಿಗೆ 5, 5, 4, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ ಅಂದರೆ ಸುತ್ತ ಇರೋರಿಂದನೇ ಮೋಸ ಹೋಗ್ತೀರಿ, ಜೋಕೆ. ಅಧಿಕಾರಿಗಳು ತೊಂದರೆ ಕೊಡ್ತಾರೆ, ನಿಮ್ಗೆ ಯಾರಿಂದ ಕೆಲಸ ಕಾರ್ಯಗಳಾಗಬೇಕು ಅವರು ನಿಮಗೆ ಸ್ವಲ್ಪ ಅನಾನುಕೂಲವನ್ನು ಮಾಡ್ತಾರೆ. ಸರಿಯಾದ ಟೈಮ್ಗೆ ನಿಮ್ಮ ವಸ್ತುಗಳು ಬರೋದಿಲ್ಲ, ವ್ಯಾಪಾರದಲ್ಲಿ ಡಿಸ್ಟರ್ಬೆನ್ಸಸ್ ಇರ್ತದೆ. ಸಣ್ಣ ಸಣ್ಣ ವಿಷಯಗಳು ಕೂಡ ಕೆಲಸ ಟೈಮಿಗೆ ಕರೆಕ್ಟಾಗಿ ಮುಗಿಯೋದಿಲ್ಲ. ಭಾಳ ಎಚ್ಚರಿಕೆಯಿಂದ ಇರಿ. ಮತ್ತು ಈ ವಾರ ನೀವು ಸ್ವಲ್ಪ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಬೇರೆಯವ್ರಿಗೆ ಸಹಾಯ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮ ಸಮಯನ ವ್ಯರ್ಥ ಮಾಡಬೇಡಿ. ನಿಮ್ಮ ಕೆಲಸವನ್ನು ನೀವೇ ಮಾಡಬೇಕು ಈ ವಾರ. ಹಾರ್ಡ್ ವರ್ಕ್ ಮಾಡಿ ಮತ್ತು ಇನ್ನೊಬ್ರಿಗೆ ಮಾಡಿಕೊಡೋದ್ರ ಬದಲು ಫಸ್ಟ್ ನಿಮ್ಮ ಕೆಲಸಗಳನ್ನು ಮುಗಿಸ್ಕೊಳ್ಳಿ. ನೀವು ಮಾಡಬೇಕಾಗಿರೋದು ಧೂಮ್ ದುರ್ಗಾಯ ನಮಃ 21 ಸರಿ ಪ್ರತಿದಿನ ಚಾಂಟ್ ಮಾಡಿ, ಅನುಕೂಲ ಆಗುತ್ತೆ ವಾರ ಪೂರ್ತಿ. ಮಿಥುನ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಮಿಥುನ ರಾಶಿಯವ್ರಿಗೆ 3, 3, 6, 3, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ ಅನುಕೂಲ ಇದೆ. ಅಂದುಕೊಂಡಂಥ ವಿಚಾರದಲ್ಲಿ ಸಂಶಯವನ್ನು ಇಟ್ಕೋಬೇಡ, ತುಂಬ ಅನುಕೂಲ ಉಂಟಾಗ್ತದೆ. ಆದರೆ ಈ ವಾರ ಸ್ವಲ್ಪ ಸ್ಮಾರ್ಟ್ ಆಗಿ ವರ್ಕ್ ಮಾಡಿ. ಹಾರ್ಡ್ ವರ್ಕ್ ಈ ವಾರ ನಿಮಗೆ ವರ್ಕ್ ಆಗಲ್ಲ. ತುಂಬ ಪರಿಶ್ರಮ ಪಟ್ಟು ಕೆಲಸ ಮಾಡ್ತೀನಿ, ತುಂಬ ಪ್ರಾಮಾಣಿಕವಾಗಿ ಎಲ್ಲನೂ ಮಾಡ್ತೀನಿ ಅಂದರೆ ಈ ವಾರ ನಿಮ್ಗೆ ವರ್ಕ್ ಆಗಲ್ಲ. ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಬೇಕು, ಬುದ್ಧಿಶಕ್ತಿಯಿಂದ ಕೆಲಸವನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ. ಇದು ಈ ವಾರದ್ದು ಓವರಾಲ್. ಈ ವಾರ ಇಟ್ ಈಸ್ ವೆರಿ ಗುಡ್, ತುಂಬ ಅನುಕೂಲ ಅಂತೂ ಆಗುತ್ತೆ. ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ ನೋಡಿ, 3, 3, 6, 3, 9, 9, 3, 12, 12, 3, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಈ ವಾರ 50-50 ಅಂದರೆ ಮಾಡುವಂಥ ಕೆಲಸದಲ್ಲಿ ತುಂಬ ಲಾಭನೂ ಬರಲ್ಲ, ತುಂಬ ನಷ್ಟನೂ ಬರೋದಿಲ್ಲ.
ಮತ್ತು ಬೇಡದಿರೋಂಥ ವಿಚಾರ ನಿಮ್ದು ಅಲ್ಲದೆ ಇರೋದೇ ನಿಮ್ಗೆ ಅಲ್ವೇ ಅಲ್ಲ ವಿಷಯ, ಇದು ಏನು ಪ್ರಾಕ್ಟಿಕಲಿ ಏನೂ ಪ್ರಾಬ್ಲಮ್ ಇರಲ್ಲ. ಆದರೆ ಒಂದಷ್ಟು ಮಾನಸಿಕವಾಗಿ ಚಿಂತನೆಗಳು ಬೇಡದಿರೋವಂಥದ್ದನ್ನೆಲ್ಲ ಸ್ಟ್ರೆಸ್ ತಗೋತೀರಾ. ಅದ್ರ ಜೊತೆಗೆ ಒಂದಷ್ಟು ಜನ ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂಥ ವಾರ. ಮತ್ತು ಈ ವಾರ ಸಂಪಾದನೆ ಹೇಗಿರುತ್ತೆ ಅಂದರೆ ತುಂಬ ಕಷ್ಟಪಡಬೇಕು. ಹಾಕಿರೋ ಇನ್ವೆಸ್ಟ್ಮೆಂಟ್ ಬರೋಕ್ಕೇ ಈ ವಾರ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಬಟ್ ಪ್ರಯತ್ನದಿಂದ ವಾರದ ಕೊನೆಯಲ್ಲಿ ಹಬ್ಬ ಹೆಂಗೋ ಮೈನಸ್ ಆಗೋದು ತಪ್ಪಪ್ಪ ಅನ್ನುವಂಥ ಯೋಚನೆಗಳು ಕರ್ಕಾಟಕ ರಾಶಿಯವ್ರು ಬರ್ತದೆ. ತುಂಬ ಎಮೋಷನ್ಸ್ ಆಗುವಂಥದ್ದು ಬೇಡ. ನೋಡಿ, ಕರ್ಕಾಟಕ ರಾಶಿಯವ್ರಿಗೊಂದು ಏನಂದರೆ, ಈ ಅಮ್ಮನವರು, ಪಾರ್ವತಿ ಅಮ್ಮನವ್ರ ದೇವಸ್ಥಾನ, ಶಿವ ಮತ್ತು ಪಾರ್ವತಿ ಇರುವಂಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಲಾಭಿಷೇಕ ಮಾಡಿಸ್ಬಿಟ್ಟು ಬನ್ನಿ. ವಾರದ ಆರಂಭದಲ್ಲಿ ಅನುಕೂಲ ಆಗುತ್ತೆ. ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವ್ರಿಗೆ 3, 3, 6, 6, 3, 9, 9 ಒಂದು 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲ ಇದೆ, ಅಂದುಕೊಂಡಂಥ ವಿಚಾರದಲ್ಲಿ ಸಂಶಯವನ್ನು ಇಟ್ಕೋಬೇಡ. ಎಲ್ಲ ವ್ಯವಹಾರಗಳು, ಕೆಲಸ ಕಾರ್ಯಗಳು ಆಗುತ್ತೆ. ಹೊಸ ಸ್ಟಾರ್ಟಪ್ ಮಾಡಲಿಕ್ಕೆ ಇಟ್ ಈಸ್ ವೆರಿ ಗುಡ್ ವೀಕ್, ತುಂಬ ಅನುಕೂಲ ಆಗುತ್ತೆ. ನೋಡಿ, ಕನ್ಯಾ ರಾಶಿಯವ್ರಿಗೆ 4, 4, 2, 6, 6, 6, 2, 8, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಅಂದರೆ, ಈ ಕವಡೆಗಳನ್ನು ಬಿಡುವಾಗ ಏನಾದ್ರು ಒಂದು ಕವಡೆ ಆಚೆಗೆ ಬಿದ್ದರೆ ಸ್ವಲ್ಪ ಅನಾರೋಗ್ಯ ಪೀಡಿಸುವಂಥದ್ದು ಇರ್ತದೆ ಅವರಿಗೆ ಅಂತ. ಅದರಿಂದ ಈ ಕನ್ಯಾ ರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ. ಯಾಕೋ ಈ ವಾರ ಸ್ವಲ್ಪ ಆರೋಗ್ಯ ಕೆಡುವಂಥದ್ದು, ಮತ್ತು ಈ ವಾರ ಸ್ವಲ್ಪ ಕಷ್ಟವನ್ನು ಅನುಭವಿಸುವಂಥದ್ದು, ಹಣಕಾಸಿನ ಮುಗ್ಗಟ್ಟು ಬರುವಂಥದ್ದು, ಅಥವಾ ದುಡ್ಡನ್ನು ಯಾರಿಗೋ ಕೊಟ್ಟು ಮೋಸ ಹೋಗ್ತೀರಾ, ಅಥವಾ ಯಾರ ಮೇಲೂ ಡಿಪೆಂಡ್ ಆಗಿರ್ತೀರ ದುಡ್ಡು ಕೊಡ್ತಾರೆ ಅಂತ ಅವರು ಕೊಡದೇ ಇರುವಂಥ ಸಾಧ್ಯತೆಗಳಿರ್ತದೆ. ಲೋನ್ಗಳಾಗದೇ ಇರುವಂಥದ್ದು, ಕೆಲಸ ಕಾರ್ಯಗಳಾಗದೇ ಇರುವಂಥದ್ದು ಆಗುತ್ತೆ. ಸ್ವಲ್ಪ ಎಚ್ಚರಿಕೆ ತಗೋಬೇಕು. ಅನುಕೂಲ ಆದರೆ 108 ಸರಿ ಮೃತ್ಯುಂಜಯ ಜಪ ಮಾಡಿ, ಯಾವುದಾದ್ರು ಶಿವನ್ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ, ಅನುಕೂಲ ಆಗುತ್ತೆ. ತುಲಾರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ತುಲಾರಾಶಿಯವ್ರಿಗೆ 3, 3, 6, 3, 9 ಒಂದು 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕೈಗೊಂಡ ಕಾರ್ಯದಲ್ಲಿ ಅನುಕೂಲ, ಅಂದುಕೊಂಡಂಥ ವಿಚಾರದಲ್ಲಿ ಸಂಶಯವನ್ನು ಇಟ್ಕೋಬೇಡಿ. ವಾರದ ಕೊನೆಯಲ್ಲಿ ಕೂಡ ತುಂಬ ಒಳ್ಳೆ ಗುಡ್ ನ್ಯೂಸ್ ಬರುತ್ತೆ ನಿಮಗೆ. ಎಲ್ಲ ರೀತಿಯ ಅನುಕೂಲಗಳಾಗುವಂತಹ ವಾರ ತುಲಾ ರಾಶಿಯವರಿಗೆ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ 3, 3, 6, 3, 9, 9, 3, 12, 12, 2, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ, ಆಭರಣ ಸಂಗ್ರಹ ಯೋಗವೂ ಇದೆ, ಕಳೆದು ಹೋದಂಥ ವಸ್ತು ಸಿಗುವಂಥದ್ದು, ಧನಲಾಭ, ಶಾರೀರಿಕ ಸೌಖ್ಯವೂ ಕೂಡ ಚೆನ್ನಾಗಿದೆ. ಎಲ್ಲ ರೀತಿಯ ಅವಕಾಶಗಳು ಕೂಡ ನಿಮಗೆ ಪ್ರಾಪ್ತಿ ಆಗ್ತದೆ. ಈ ವಾರ ನಿಮಗೆ ಚೆನ್ನಾಗಿದೆ ಆ್ಯಕ್ಚುಲಿ ವೃಶ್ಚಿಕ ರಾಶಿಯವರಿಗೆ. ಧನುಸ್ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ಧನುಸ್ ರಾಶಿಯವ್ರಿಗೆ 4, 4, 8, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಒಂದೊಳ್ಳೆ ಫಂಕ್ಷನ್ ಅಟೆಂಡ್ ಮಾಡುವಂಥದ್ದು, ಒಂದೊಳ್ಳೆ ಊಟ ಮಾಡುವಂಥದ್ದು, ಫ್ರೆಂಡ್ಸ್ಗಳ ಜೊತೆ ಒಂದು ಡ್ರೈವ್ ಹೋಗುವಂಥದ್ದು, ಅಥವಾ ಅನೇಕ ದಿನಗಳಿಂದ ಒಂದಷ್ಟು ರಿಲ್ಯಾಕ್ಸೇಷನ್ ಸಿಗುವಂಥ ಯೋಗ. ಮತ್ತು ನೀವು ಮಾಡುವಂಥ ಕಾರ್ಯದಲ್ಲಿ ಸ್ವಲ್ಪ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟು, ಶುಭ ಸುದ್ದಿ. ಮತ್ತು ನಿಮಗೆ ಡೌಟು, ಅಯ್ಯೋ ನಾನು ಮಾಡೋದೋ ಬೇಡವೋ, ಆಗುತ್ತೋ ಇಲ್ವೋ ಅನ್ನುವಂಥದ್ದು ಇರ್ತದೆ. ಬಟ್ ಈ ವಾರ ನಿಮಗೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಮಾಡುವಂಥ ಕೆಲಸವನ್ನು ಮುಂದುವರಿಸಿ. ಧನುಸ್ ರಾಶಿ. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವ್ರಿಗೆ 4, 4, 8, 2, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಒಂದೊಳ್ಳೆ ಊಟ ಮಾಡುವಂಥ ಯೋಗ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದ್ರ ಮೇಲೋ ಡಿಪೆಂಡ್ ಆಗಿರ್ತೀರಿ, ಯಾವುದೋ ದುಡ್ಡು ಬರಬೇಕಾಗಿರುತ್ತೆ, ಅಥವಾ ಏನೋ ಕೆಲಸ ಕಾರ್ಯಗಳಾಗಬೇಕಾಗಿರುತ್ತೆ, ಅವ್ರು ಮಾಡಿಕೊಡುವಂಥದ್ದು, ಅಥವಾ ತುಂಬ ದಿನಗಳಿಂದ ಆಗಬೇಕಾಗಿರುವಂಥ ಕೆಲಸ ಮಕರ ರಾಶಿಯವ್ರಿಗೆ ಆಗುವಂಥ ಯೋಗ ಈ ವಾರ ಇದೆ. ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕುಂಭರಾಶಿಯವ್ರಿಗೆ 2, 2, 4, 6, 8, 10, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. 13 ಕವಡೆ ಇಟ್ ಈಸ್ ವೆರಿ ಗುಡ್. 13 ಕವಡೆ ಬಿಡೋದ್ರಿಂದ ಏನಾಗುತ್ತೆ, ಒಂದಷ್ಟು ಸರ್ಕಾರದ ಕೆಲಸ ಕಾರ್ಯಗಳಾಗುವಂಥದ್ದು, ವ್ಯವಹಾರದಲ್ಲಿ ಧನ ಲಾಭ ಆಗುವಂಥದ್ದು, ಮನೆಯಲ್ಲಿ ಏನೋ ಒಂದಷ್ಟು ಶುಭ ಕಾರ್ಯಗಳ ಚರ್ಚೆಗಳಾಗುವಂಥದ್ದು, ಮನೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಖುಷಿ, ಸ್ನೇಹಿತರ ಜೊತೆ ಒಂದಷ್ಟು ಒಡನಾಟ, ವ್ಯಾವಹಾರಿಕವಾದಂಥ ಲಾಭ, ಒಂದಷ್ಟು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಬರುವಂಥ ಸಾಧ್ಯತೆ ಇರ್ತದೆ. ಅದರಲ್ಲೂ ಕೂಡ ಮಂಡಿ ಕಾಲಕ್ಕೆ ಸಂಬಂಧಪಟ್ಟಂಥ ತೊಂದರೆ ಬರುವಂಥ ಸಾಧ್ಯತೆಗಳಿರ್ತದೆ. ಸಣ್ಣ ಪುಟ್ಟ ಸ್ಕಿನ್ ರ್ಯಾಷಸ್ಸು, ಸ್ವಲ್ಪ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ತಗೊಳ್ಳಿ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮೀನರಾಶಿಯವ್ರಿಗೆ 2, 4, 6, 8, 10, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸುಖ ಆಗುತ್ತೆ, ಅನುಕೂಲವಾಗುತ್ತೆ, ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಿ ಮುಗಿಸಿ. ಧನಲಾಭ,
ಆಗುವಂಥದ್ದು. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಧನ ಹಾನಿ, ಮಾನಹಾನಿ ಆಗುತ್ತೆ, ವ್ಯಾವಹಾರಿಕವಾದ ನಷ್ಟ ಆಗುತ್ತೆ, ಸುಧಾರಿಸ್ಕೊಳ್ಳೋಕೆ ಕಷ್ಟ ಆಗುವಂಥ ಒಂದು ಪರಿಸ್ಥಿತಿ ಬರ್ತದೆ. ಸಾಡೆ ಸಾತಿ ಬೇರೆ ನಡೀತಾ ಇದೆ, ಭಾಳ ಹುಷಾರಾಗಿರಿ ನೀವು. ನೀವೇನು ಮಾಡ್ಬೋದು ಅಂದರೆ ಸ್ವಲ್ಪ ಈ ವಾರ ಪೂರ್ತಿ ಅರಿಶಿಣದ ನೀರು ಅಂದರೆ ಸ್ವಲ್ಪ ಸ್ನಾನ ಮಾಡುವಾಗ ಸ್ವಲ್ಪ ಅರಿಶಿಣವನ್ನು ಸೇರಿಸಿ ಪ್ರತಿನಿತ್ಯ ಸ್ನಾನವನ್ನು ಮಾಡ್ತಾ ಬನ್ನಿ. ಗುರುದೇವತಾ ದರ್ಶನವನ್ನು ಮಾಡಿ, ಜೊತೆಗೆ ಪ್ರತಿದಿನ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಓದಿ, ಅದರ ಜೊತೆಗೆ ಹನುಮಾನ್ ಚಾಲೀಸನ್ನು ಓದುವಂಥ ಕೆಲಸವನ್ನು ಮಾಡಿ, ಸ್ವಾಮಿ ದರ್ಶನವನ್ನು ಮಾಡಿ, ಅನುಕೂಲ ಆದರೆ ಕುಲದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ವಾರದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಇದಿಷ್ಟು ಕೂಡ 12 ರಾಶಿಯವರ ಕವಡೆ ಶಾಸ್ತ್ರದ ಫಲಾಫಲಗಳು. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಅದರ ಜೊತೆಗೆ ಜ್ಯೋತಿಷವನ್ನು ಕಲಿಬೇಕು, ವಾಸ್ತುವನ್ನು ಕಲಿಬೇಕು, ಅಥವಾ ನಮ್ಮನೆ ಕನ್ಸಲ್ಟೇಷನ್ ಮಾಡಬೇಕು, ಈ ಥರದ್ದು ಏನೇ ಇದ್ರೂ ಕೂಡ ನಮ್ಮನ್ನು ಭೇಟಿ ಮಾಡ್ಬೋದು, ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. श्री मायाकारा शंकर 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 श्री